ಇದೆಲ್ಲದರ ನಡುವೆ ಒಂದಷ್ಟು ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಈ ವಿಚಾರದಲ್ಲಿ ಆಗಿದೆ. ನೋಡೋಣ ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ಭರತ್ ರೆಡ್ಡಿ ಅದೆಲ್ಲ ಯಾವುದು ಸಂಬಂಧ ಇಲ್ಲ ರೀ. ಭರತ್ ರೆಡ್ಡಿ ನಗರದ ಶಾಸಕರ್ರಿ. ಒಂದು ಪಾರ್ಟಿಗೆ ಶಾಸಕರಲ್ಲ. ಎಲ್ಲರೂ ಓಟು ಕಾಂಗ್ರೆಸ್ ಪಾರ್ಟಿಯವ್ರು ಹಾಕಿರ್ಬೋದು. ಆದರೆ ಎಲ್ಲ ಪಾರ್ಟಿಗೆ ಎಲ್ಲ ಹಾಕಿದಂಥವ್ರಿಗೆ ಹಾಕ್ಲಾರ್ದಂಥವ್ರಿಗೆ ಬಡವ್ರಿಗೆ ಮಧ್ಯವರ್ಗದ ಜನರಿಗೆ ಎಲ್ಲ ಜಾತ್ಯತೀತವಾಗಿ ಅವ್ರು ಇವತ್ತು ಶಾಸಕರು, ನಮ್ಮ ನಗರದ ಶಾಸಕರು. ಅವರು ಭರತ್ ರೆಡ್ಡಿ ಅವರು ನಮ್ಮ ನಗರದ ಶಾಸಕರು. ಸೋಲ್ತಾರೆ ರಾಜಕಾರಣದ ಮೇಲೆ ಸೋತಿದ ತಕ್ಷಣ ಅದು ಇದನ್ನತ್ತದಲ್ಲ. ಸೋತ ಮೇಲೆ ಓದಂತೆ ಗೆದ್ದಂಥವ್ರು ನಮ್ಮ ಶಾಸಕರು ಅವರು. ಅಲ್ಲ, ನಾನೇನು ಹೇಳ್ತೀನಿ, ವ್ಯಾಪಾರನೇ ಬೇರೆ ರಾಜಕಾರಣನೇ ಬೇರೆ. ವ್ಯಾಪಾರ ರಾಜಕಾರಣ ಒಂದೇ ಕಡೆ ಕೂಡ್ಸಕ್ಕೆ ಹೋಗ್ಬೇಡ್ರಿ. ವ್ಯಾಪಾರದಲ್ಲಿ ಅವ್ರು ಏನು ಗಳಿಸ್ಕೊಂಡಿದಾರೋ ಕಳ್ಕೊಂಡಾರೋ ಇಲ್ಲೀಗಲ್ಲೋ ಲೀಗಲ್ಲ, ನಾನು ಅದ್ರ ಜಡ್ಜ್ ಮಾಡಕ್ಕೆ ರೆಡಿ ಇಲ್ಲ. ನಾನೇ ರೀ ಅವ್ರಿಗೆ ಜಡ್ಜ್ ಮಾಡಕ್ಕೆ. ರಾಜಕಾರಣ ಸಾರ್ವಜನಿಕ ಬದುಕು ಏನಿದೆನೋ ಆ ಬದುಕಂತ ಟೈಮಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಂಗೆ ಬದುಕಬೇಕು, ಜನರಿಗೆ ಯಾವ ರೀತಿಯಲ್ಲಿ ನಾವು ನಡ್ಕೋಬೇಕು, ಯಾವ ರೀತಿಯಲ್ಲಿ ಪ್ರೀತಿ ಕೊಡಬೇಕು, ಯಾವ ರೀತಿಯಲ್ಲಿ ಅವ್ರ ಮನಸ್ಸು ಗೆಲ್ಲಿಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಗುಂಡಾರಿಸಂತ ಅಧಿಕಾರ ಯಾರು ಕೊಟ್ಟಾರ್ರಿ? ಇವತ್ತು ನೀವು ವ್ಯಾಪಾರ ರಾಜಕಾರಣ ಯಾಕೆ ಒಂದು ಮಾಡ್ತೀರಿ? ವ್ಯಾಪಾರದಲ್ಲಿ ಏನಾನ ಮಾಡಿಕೊಂಡು ನಮ್ಗೆ ಯಾಕಾಗದೈತೆ? ವ್ಯಾಪಾರ ಏನಿದೆ ಕಾನೂನಿದೆ, ಜೊತೆಲಿ ಸರ್ಕಾರಗಳು ಇರ್ತಾವೆ ನೋಡ್ಕೊಂತ. ನಮಗೇನು ಸಂಬಂಧ ರೀ? ಆ ಗಣಿಗೆ ಇದಕ್ಕೆ ನಮಗೇನು ಸಂಬಂಧ? ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಈಗಿರೋಂಥ ವಾತಾವರಣದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗುಂಡಾರಿಸಿ ಒಬ್ಬ ವ್ಯಕ್ತಿಗೆ ಅಮಾಯಕ ಸತ್ತಿರೋ ಕಾರಣ ಅದಕ್ಕೆ ಉತ್ತರ ಕೊಡ್ರಲ್ಲ. ಆ ಗಣಿ ಇದು ಏನಿದೆ, ಲೂಟಿ ಏನಿದೆ, ಅದೇನಿದೆ, ಯಾರು ಏನು ಮಾಡ್ಕೊಂತಾರೆ ಸರ್ಕಾರ ಇದೆ, ಕೋರ್ಟ್ ಇದಾವೆ, ಕೋರ್ಟ್ಗಳು ಸರ್ಕಾರಗಳು ನೋಡ್ಕೊಂಡು ಹೋಗ್ತಾರೆ. ನನಗೆ ಸಂಬಂಧ ಅದು ಅದಕ್ಕೆ ಕಂಪೇರ್ ಯಾಕೆ ಮಾಡ್ಕೊಂತಾರೆ? ಹೋಗ್ಲಿ, ಅವ್ರು ಏನು ಮಾಡ್ಕೊಂತಾರ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸಕ್ಕಾಗಲ್ಲ. ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತು, ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವೆಲ್ಲ ಮಾಡೋದು ಕೆಲಸ ಅನ್ನೋದೇನು ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಜೊತೆ ಮಾತಾಡಿದ್ದಾರೆ ಸರ್, ಏನು ಸರ್ಕಾರಕ್ಕೆ ಏನು ಭರತ್ ರೆಡ್ಡಿ ಅವರು ಈ ತರ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಬಹಳ ಗಂಭೀರ ಆಗಿದ್ದಾರೆ ಅಂತ ಹೇಳಿ ನೋಡಪ್ಪ, ಸಿಎಂ ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. ಸಿಎಂ ಸಾಹೇಬರು ಏನ್ ಮಾಡಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳಿ. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನ್ ಗರಂ ಆಗಿಲ್ಲ. ಏನ್ ನಡೆದಿದೆ, ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ನನ್ ಕಡೆ ಇದೆ ಅಂದ್ರೆ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಟ್ಟಾಯ್ತು. ನಮ್ಮ ಹುಡುಗರಿಗೆ ಗೊತ್ತೇ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೇಕು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈರ್ ಮಾಡಿದ್ದಾರೆ. ನಾಳೆ ದೇಶದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಾಳಾಗಿದ್ದು, ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9 ರಿಂದ 9:15 ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು, ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಸಾದಿರಿದ್ದು ಅದನ್ನು ಎರಡು ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, ಒಂದು ಸೋಮವಾರ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು, ಒಂದು ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರೆ ಅವ್ರ ಗನ್ಗಳನ್ನ ನಾವು ಆಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ.